ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಕಾಪರ್ ಮತ್ತು ಬ್ರಾಸ್ನ ಹೇಗೆ ಕ್ಲೀನ್ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಬೌಲ್ ತೊಗೊಂಡು ಅದಕ್ಕೆ ಲೆಮನ್ ಸ್ಕ್ವೀಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸೋಡಾ ಹಾಫ್ ಸ್ಪೂನ್ನ ಹಾಕೋತಾ ಇದ್ದೀನಿ. ಆ್ಯಂಡ್ ಇದು ಸೈಡ್ಗೆ ಇಟ್ಬಿಟ್ಟು ಟರ್ಮರಿಕ್ ತೊಗೋತೀನಿ. ಇವಾಗ ಒಂದು 1/4 ಟೇಬಲ್ ಸ್ಪೂನ್ ಹಾಕೊಳ್ಳೋಣ. ಅದನ್ನ ಸೈಡ್ಗಿಟ್ಟೆ ಆ್ಯಂಡ್ ದೆನ್ ಆಗಲೇ ಸ್ಕ್ವೀಸ್ ಮಾಡಿರೋ ಲೆಮನ್ ಇತ್ತಿಯಲ್ಲ ಅದನ್ನ ಸೈಡಲ್ಲಿ ಎತ್ತಿಟ್ಕೊಂಡು ಈ ಹಾಕ್ಕೊಂಡಿರೋ ಐಟಮ್ಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಲೆಮನ್ ಇದ್ದಿದ್ದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ. ವಾಟರ್ ಆರ್ ಹುಣಸೆ ಹಣ್ಣಿನ ರಸ ಆ್ಯಡ್ ಮಾಡ್ಕೊಬೋದು, ಬಟ್ ನಾನಿಲ್ಲಿ ವಾಟರ್ ಆ್ಯಡ್ ಮಾಡಿದ್ದೀನಿ. ಅದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಈ ಕಾಪರ್ ಗ್ಲಾಸ್ ತೊಗೊಂಡಿದ್ದೀನಿ. ನೋಡಿ, ತುಂಬ ಸ್ಟೇನ್ ಇದೆ ಇಲ್ಲೆಲ್ಲ. ಅದೆಲ್ಲ ಹೇಗೆ ರಿಮೂವ್ ಆಗುತ್ತೆ ಅಂತ ನೋಡಿ. ನೀಟಾಗಿ ಹೋಗುತ್ತೆ. ತುಂಬ ಈಸಿ ಕೂಡ, ಮನೇಲಿರೋ ಐಟಮ್ಸಲ್ಲೇ ಈ ಥರ ಮಾಡ್ಕೊಡೋದು. ಬಿಕಾಸ್ ಇದಕ್ಕೆ ಯಾಕೆ ಈ ಥರ ಮಾಡಬೇಕಂದ್ರೆ, ನಾನು ದೇವ್ರ ಸಾಮಾನಿಗೆಲ್ಲ ನಾನು ಪಿತಾಂಬರಿ ಯೂಸ್ ಮಾಡ್ತೀನಿ. ಬಟ್ ಈ ನಾವು ಕುಡಿಯೋದು ಅಥವಾ ಇದಕ್ಕೆಲ್ಲ ನಾನು ಈ ಥರನೇ ಯೂಸ್ ಮಾಡ್ತೀನಿ. ಬಟ್ ದೇವ್ರ ಸಾಮಾನುಗಳಿಗೂ ನಾವು ಇದನ್ನ ಯೂಸ್ ಮಾಡ್ಕೋಬೋದು. ಸೈಡಲ್ಲೆಲ್ಲ ಸ್ಟೇನ್ ಇತ್ತು, ಅದೆಲ್ಲ ರಿಮೂವ್ ಆಗಿದೆ. ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಇಲ್ಲಿ ಉಳಿದಿರೋ ಈ ಒಂದು ಪೇಸ್ಟ್ನ ನಾನು ನಮ್ಮ ಹಸ್ಬೆಂಡ್ ಅವ್ರ ತಾತನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಹಳೇ ಬ್ರಾಸ್ ದೀಪ ಏನಿದೆ, ತುಂಬ ಸ್ಟೇನ್ ಇದೆ, ಇದಕ್ಕೆ ನಾನು ಯೂಸ್ ಮಾಡ್ತೀನಿ. ಇದನ್ನ ಕ್ಲೀನ್ ಮಾಡಲಿಕ್ಕೆ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ತುಂಬ ನೋಡ್ಬೋದು ಎಷ್ಟು ಕೊಳೆ ಇದೆ ಅಂತ. ಇದೆಲ್ಲ ಹೇಗೆ ರಿಮೂವ್ ಆಗುತ್ತೆ ಅಂತ ನೋಡಿ. ನೋಡಿ, ತುಂಬ ಸ್ಟೇನ್ ಇದೆ. ಇದನ್ನ ಯೂಸ್ ಮಾಡ್ತಾ ಇರಲಿಲ್ಲ, ಬಟ್ ನಾನು ವೀಡಿಯೋಗೋಸ್ಕರ ತೊಗೊಂಡಿದ್ದೆ. ಬಟ್ ಅದು ತುಂಬ ಕೊಳೆ ಥರ ಇದೆಯಲ್ಲ, ಸೊ ಅದರಿಂದ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು. ಇದರಿಂದ ಹೇಗೆ ಕ್ಲೀನ್ ಆಗುತ್ತೆ ಅಂತ ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿ ಹೇಗೆ ಕ್ಲೀನ್ ಆಗಿದೆ ಅಂತ. ಇದು ತುಂಬ ಹಳೆ ದೀಪ, ಸೊ ಅವಾಗವಾಗ ಅಷ್ಟೇ ವಾಶ್ ಮಾಡ್ತಾ ಇದ್ದಿದ್ದು, ಯೂಸ್ ಮಾಡ್ತಾ ಇರಲಿಲ್ಲ. ಅದರಿಂದ ಸರಿಯಾಗಿ ವಾಶ್ ಮಾಡೋಕ್ಕಾಗಿರಲಿಲ್ಲ. ಸೊ ವಿಡಿಯೋಗೋಸ್ಕರ ಬೇಗ ಬೇಗ ಕ್ಲೀನ್ ಮಾಡಿಬಿಟ್ಟೆ. ಸೊ ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಆ್ಯಂಡ್ ನನಗೇನು ವಿಷಯ ಗೊತ್ತು, ನನಗೇನು ಟಿಪ್ಸ್ ಗೊತ್ತು, ನಾನೇನು ಮಾಡ್ತೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಲಿಕ್ಕೆ ಟ್ರೈ ಮಾಡ್ತೀನಿ. ಎಲ್ಲ ನಾವು ಅಂದ್ಕೊಂಡಿರೋ ಹಾಗೆ ಆಗಲ್ಲ. ಆ್ಯಂಡ್ ಎಲ್ಲದಕ್ಕೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ್ಯಂಡ್ ನೀವೇನು ನೋಡ್ತಾ ಇದ್ದೀರಾ, ಈ ಲೋಟಸ್ ಸೀಡ್ಸ್ ಮೊದಲು ಹೀಗಿದ್ವು ಆ್ಯಂಡ್ ದೆನ್ ಈ ಥರ ಬೆಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ರಿಗೂ ಒಂದು ಒಳ್ಳೆ ಟೈಮ್ ಬರುತ್ತೆ. ಆ ಟೈಮ್ಗೋಸ್ಕರ ವೆಯ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಬಾಯ್.